ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಇಟ್ಸ್ ಬೀನ್ ವೆರಿ ಲಾಂಗ್ ಗೈಸ್. ತುಂಬ ದಿನಗಳಾಗಿತ್ತು ಆ್ಯಕ್ಚುಲಿ ನಾನು ವ್ಲಾಗ್ಸೇ ಮಾಡಿರಲಿಲ್ಲ ಬಿಕಾಸ್ ಡ್ಯೂ ಟು ಸಮ್ ಪರ್ಸ್ನಲ್ ಇಶ್ಯೂಸ್. ಹಾಗಾಗಿ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಎಸ್ ಐಮ್ ಬ್ಯಾಕ್. ಇವತ್ತು ಸೋಮವಾರ ಆ್ಯಂಡ್ June 1st. ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ. ನನ್ನ ಮಗನ ಡ್ರಾಪ್ ಮಾಡಿ ಬಂದೆ. ಬ್ರೇಕ್ಫಾಸ್ಟ್ ಬಂದು ದೋಸೆ ಮಾಡಿದ್ದೆ. ಈಗ ಸ್ವಲ್ಪ ಮನೆ ಕ್ಲೀನಿಂಗ್ ಜಾಸ್ತಿ ಮನೇಲೇ ಇರಲಿಲ್ಲ, ಅಮ್ಮ ಮನೇಲಿದ್ದೆ. ಸ್ವಲ್ಪ ಕ್ಲೀನಿಂಗ್ ಅದು ಇದು ಎಲ್ಲ ಇತ್ತು, ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. 2 ತಿಂಗಳು ಹೇಗಿತ್ತು ಅಂದರೆ ಒಂಥರ ಜಾಮ್ ಪ್ಯಾಕ್ಡ್. ನಾಟ್ ಜಾಮ್ ಪ್ಯಾಕ್ಡ್. ತುಂಬ ಫ್ರೀಯಾಗಿ ಲೇಟಾಗಿ ಎದ್ದೇಳೋದು ಅದೆಲ್ಲ ಆಗ್ತಿತ್ತು. ಬಟ್ ಈಗ ಹಂಗಾಗಲ್ಲ ಬಿಕಾಸ್ ಎಲ್ಲ ಟೈಮ್ ಟು ಟೈಮ್ ಕರೆಕ್ಟಾಗಿ ಆಗಿಬಿಡ್ಬೇಕು. ಇವತ್ತು 6:45ಗೆ ಎದ್ದೆ ಬಿಕಾಸ್ ಬ್ರೇಕ್ಫಾಸ್ಟ್ ದೋಸೆ ಇದ್ದಿದ್ದರಿಂದ ಸೊ ಅರ್ಲಿ ಎದ್ದು ಏನೋ ಪ್ರಯೋಜನ ಇಲ್ಲ ಅಂತ ಸ್ವಲ್ಪ ಲೇಟ್ ಎದ್ದೆ. ಎಲ್ಲ ಆಗಿದೆ. ಆ್ಯಂಡ್ ನನ್ನ ಡ್ಯಾನ್ಸ್ ಕ್ಲಾಸ್ಗೂ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ, ಹೋಗಬೇಕು. 2 ತಿಂಗಳು ಹೋಗಿರಲಿಲ್ಲ. ಐ ಡೋಂಟ್ ನೋ ನನಗೆ ಇವತ್ತು ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ. ಗೈಸ್ ದಿನ ಹೇಗೆ ಹೋಗುತ್ತೆ ಅದು ತೋರಿಸ್ತೀನಿ ಇವತ್ತು. ಗೈಸ್ 2 ತಿಂಗಳಾದಮೇಲೆ ಕ್ಲಾಸಿಗೆ ಬಂದಿದ್ದೀನಿ. ಚೆನ್ನಾಗಿ ಅನಿಸ್ತಿದೆ ಒಂಥರ. ಲೆಟ್ಸ್ ಸಿ ಹೇಗೆ ಬಾಡಿ ಸಪೋರ್ಟ್ ಮಾಡುತ್ತೆ ಅಂತ. ಅಷ್ಟೊಂದೇನು ದಪ್ಪ ಆಗಿಲ್ಲ ಅನಿಸ್ತಿದೆ. ಐ ಡೋಂಟ್ ನೋ. ಡೇ 1 ವರ್ಕೌಟ್ ಮುಗಿಸಿ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಸೊ ನೆಕ್ಸ್ಟು ಎಷ್ಟು ಗ್ಲೋ ಆಗ್ತಿದೆ ನೋಡಿ. ಚೆನ್ನಾಗಿತ್ತು ಗೈಸ್ ಒಂಥರ ವರ್ಕೌಟ್ ಇವತ್ತು. ಆಫ್ಟರ್ 2 months ಬಾಯೆಲ್ಲ ಶಿವರ್ ಆಗ್ತಿದೆ, ಮಾತಾಡೋಕ್ಕೆ ಆಗ್ತಿಲ್ಲ, ಕೈ ನಡುಗ್ತಾ ಇದೆ. ಬಟ್ ಇಟ್ಸ್ ನೈಸ್. ಕಂಟಿನ್ಯೂಸ್ ಆಗಿ ಬರಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ನನ್ನ ಮಗ ಬಂದುಬಿಡ್ತಾನೆ ಈಗ ಬೇಗ 12:40ಗೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಪಿಕ್ ಮಾಡೋಣ. ನೋಡಿ ಗೈಸ್ ಹಿಂಗೆ ಬಂದೆ ಆಗಲೇ. ಸ್ಕೂಲ್ ಬಿಡುತ್ತೆ 12:40ಗೆ ಹೊರಟೆ. ಒಂದು ನಿಮಿಷನೂ ಉಸಿರಾಡೋಕ್ಕೂ ಟೈಮ್ ಇಲ್ಲ ನನಗೆ. ಬಂದ್ಬಿಟ್ಟು ಉಸಿರಾಡ್ತೀನಿ. ಸೊ ಗೈಸ್ ಏನು ಗೊತ್ತಾ, ಇನ್ನು ಟೈಮ್ ಹೆಂಗಿರುತ್ತೆ ಅಂದರೆ ಒಳ್ಳೆ ಓಡ್ತಾ ಇರುತ್ತೆ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಬಾಕ್ಸ್ ಪ್ಯಾಕ್ ಮಾಡಬೇಕು, ನಾನು ಕ್ಲಾಸ್ ಮುಗಿಸ್ಕೋಬೇಕು, ಅಡುಗೆ ಮಾಡಬೇಕು, ಆ್ಯಂಡ್ ಅವನ್ನ ಬ್ಯಾಡ್ಮಿಂಟನ್ಗೆ ಕಳಿಸ್ಬೇಕು, ಕರ್ಕೊಂಬರ್ಬೇಕು, ಓದಿಸ್ಬೇಕು. ಈ ಥರ ಇರುತ್ತೆ ನನ್ನ ಕತೆ. ಬಟ್ ಒಂಥರ ಮಜಾ ಇರುತ್ತೆ. ಬ್ಯುಸಿಯಾಗಿದ್ದರೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ತಲೆಗೆ ಹೋಗಲ್ಲ. ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದೀನಿ, ಅವರು ಬರ್ತಾರೆ. ಹಾಗಾಗಿ ಸೊ ಒಟ್ಟಿಗೆ ಹೋಗ್ತೀವಿ. ಸೊ ನೋಡಿ ಗೈಸ್, ಇದೆ ನನ್ನ ಮೇಕಪ್ ಬೋರ್ಡ್. ಎನಿಬಡಿ ಯಾರಾದರೂ ಬೇಕಾದರೆ ಎನ್ಕ್ವೈರಿ ಮಾಡಿ ಫಾರ್ ಮೇಕಪ್, ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರೆಪ್ಪಿಂಗ್. ನನ್ನ ಚಾನಲ್ ನಾನೇ ಪ್ರಮೋಟ್ ಮಾಡ್ಕೊತಾ ಇದ್ದೀನಿ ನನ್ನ ಯೂಟ್ಯೂಬಲ್ಲಿ. ಅಷ್ಟೇ ಗೈಸ್, ಅಡುಗೆ ಎಲ್ಲ ಆಗಿದೆ. ಬೇಳೆ ಸಾಂಬಾರು ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ. ಸೊ ನನಗೆ ನನ್ನ ಮಗನಿಗೆ ಅನ್ನ ಸಾಂಬಾರು ಸೇರಲ್ಲ, ಹಾಗಾಗಿ ನಾವು ದೋಸೆ ತಿಂತೀವಿ. ತಿಂದು ಸ್ವಲ್ಪ ಹೊತ್ತು ಮಲಗ್ತೀವಿ. ತಲೆ ಸ್ನಾನ ಮಾಡಿದ್ದೀನಿ, ಒಣಗಿಸ್ಕೊಂಡು ಇಲ್ಲ ಹಾಗೆ ಹೊರಟುಬಿಟ್ಟೆ. ಸೊ ಗೈಸ್ ಈಗ ಊಟ ಮಾಡ್ಕೊಂಡು ಬಂದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಬಿಕಾಸ್ ರಜಾ ಇದರಿಂದ ನಿಧಾನ ಕೆಲಸ ಮಾಡ್ಕೊಳ್ತಿದ್ದೆ. ಇವತ್ತಂತೂ ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ ಬಂದಿದೆ. ಆ್ಯಂಡ್ ಮೋರೋವರ್ ವರ್ಕೌಟ್ ಎಲ್ಲ ಆಗಿದೆಯಲ್ಲ, ಹಾಗಾಗಿ ಅಷ್ಟೇ. ಇನ್ನೇನಿಲ್ಲ ಗೈಸ್, ಅಷ್ಟೇ. ಏನಂತ ಸ್ಪೆಷಲ್ ಏನೂ ಇಲ್ಲ. ಮತ್ತು ಇವಾಗ ರೆಸ್ಟ್ ಮಾಡಿ ಈವ್ನಿಂಗ್ ಅಬ್ಯಾಕಸ್ ಕ್ಲಾಸ್ ಇದೆ, ಅವನಿಗೆ ಅಲ್ಲಿ ಕರ್ಕೊಂಡು ಹೋಗಬೇಕು. ಬಿಕಾಸ್ ಅವನಿಗೆ ಸಂಡೇಸು ಕ್ಲಾಸಸ್ ಇರುತ್ತೆ. ಲಾಸ್ಟ್ ಸಂಡೇ ಮತ್ತು ನೆನ್ನೆ ಅವನು ಹೋಗಿರಲಿಲ್ಲ, ಹಾಗಾಗಿ ಅವನಿಗೆ ಬ್ಯಾಕಪ್ ಕ್ಲಾಸ್ ಎಲ್ಲ ಕೊಡ್ತಾರೆ. ಸೊ ಹೋಗಬೇಕು. ಜಸ್ಟ್ ಸುಮ್ಮನೆ ಗೈಸ್ ಅಷ್ಟೇ ನಿದ್ದೆ ಮಾಡೋಣ ಅಂತೀನಿ. ನಿದ್ದೆ ಎಲ್ಲ ಬರಲ್ಲ, ಸುಮ್ಮನೆ ಅಷ್ಟೇ ರೆಸ್ಟು.
ಸ್ವಲ್ಪ ಹೊತ್ತು ನಮ್ಮ ಮಮ್ಮಿ ಹತ್ರ ಮಾತಾಡಿಕೊಂಡು ಚಿಲ್ ಮಾಡಿ, ಬೆಳಗ್ಗೆಯಿಂದ ನಮ್ಮ ಹತ್ರ ಮಾತಾಡಿಲ್ಲ ಸರಿಗೆ, ಹಾಗಾಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರೆಸ್ಟ್ ಮಾಡ್ತೀನಿ. ಸೊ ಗೈಸ್ ಆಲ್ರೆಡಿ ನೋಡಿ ಟೈಮ್ ಆಯಿತು, ಅಬ್ಯಾಕಸ್ಗೆ ಬಿಡೋಕ್ಕೆ 5 o'clock ಹೊರಟಿದ್ದೀನಿ ಈಗ. ಸೊ ಗೈಸ್ ಸ್ವಲ್ಪ ಶಾಪಿಂಗ್ ಇತ್ತು, ಜೂಡಿಯೋಲಿ ಟಿ ಶರ್ಟ್ ತೊಗೊಳ್ಬೇಕಿತ್ತು, ಹಾಗಾಗಿ ಬಂದಿದ್ದೀವಿ. ನಾನು ನನ್ನ ಫ್ರೆಂಡ್ ಅವ್ರದ್ದು ಶಾಪಿಂಗ್ ನಡೀತಾ ಇದೆ, ಅಷ್ಟೇ ತೊಗೊಂಡು ಹೊರಡೋದು. ಎಸ್ ಗೈಸ್ ರೆಡಿ ಆಗಿದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದರೆ ಇವತ್ತು ನಮ್ಮ ಅತ್ತೆ ಬರ್ಡೇ, ಹಾಗಾಗಿ ಡಿನ್ನರ್ ಪ್ಲ್ಯಾನ್ ಮಾಡಿದ್ದಾರೆ. ಸಡನ್ನಾಗಿ ರೆಡಿ ಆಗಿಬಿಟ್ಟೆ, ಟೈಮ್ ಆಗಿಬಿಡುತ್ತೆ ಅಂತ. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಜಯನಗರ್ ಹೋಗ್ತಿದ್ದೀವಿ. ದೇಸಿ ಮಸಾಲ RR ನಗರಲ್ಲೂ ಹೋಗ್ಬೋದಿತ್ತು, ಬಟ್ ನಂಗೆ ಅಲ್ಲಿದ್ದ ಫುಡ್ ಇಷ್ಟ ಇಲ್ಲ. ಜಯನಗರಲ್ಲಿ ಆಸ್ ಕಂಪೇರ್ಡ್ ಟು RR ನಗರ್, ಜಯನಗರಲ್ಲಿ ಫುಡ್ ಎಲ್ಲ ಚೆನ್ನಾಗಿದೆ, ಹಾಗಾಗಿ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಮ್ಮ ಜೊತೆ ನನ್ನ ಹಸ್ಬೆಂಡ್ ಅವರ ಸಿಸ್ಟರ್, ನಮ್ಮ ಅದಕ್ಕೇನು ಜಾಯ್ನ್ ಆಗ್ತಿದ್ದಾರೆ ಅವ್ರ ಫ್ಯಾಮಿಲಿ. ಸೊ ನನ್ನ ಮಗ ಕ್ಲಾಸ್ ಮುಗಿಸ್ಕೊಂಡು ಬರಬೇಕು, ಅವನಿಗೋಸ್ಕರ ವೆಯ್ಟಿಂಗಲ್ಲಿದ್ದೀವಿ. ಹಾಗಾಗಿ ಒನ್ಸ್ ಅವನು ಬಂದಿದ್ದ ಕೂಡಲೇ ಹೊರಡ್ತೀವಿ. ನಮ್ಗೆ ಇಲ್ಲಿಂದ ಒಂದು 45 minutes ಆಗುತ್ತೆ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ. ಸೊ ಅಷ್ಟೇ ಗೈಸ್, ಸಿಗ್ತೀನಿ ಅಲ್ಲಿ. ಸೊ ಯಾವಾಗಲೂ ಜೀನ್ಸ್ ಹಾಕೊಂಡು ಬೋರ್ ಆಗಿಬಿಟ್ಟಿತ್ತು ನನಗೆ, ಹಾಗಾಗಿ ಇವತ್ತು ಐ ವಾಂಟೆಡ್ ಟು ಲುಕ್ ಸ್ವಲ್ಪ ಟ್ರೆಡಿಷ್ನಲಾಗಿ ಕಾಣಬೇಕು ಅಂತ ಆಸೆ ಆಗಿತ್ತು. ಹಾಗಾಗಿ ಒಂದು ಸಲ್ವಾರ್ ಹಾಕಿದ್ದೀನಿ, ಬ್ಲೂ ಕಲರ್. ನನಗೆ ತುಂಬ ಫೇವ್ರೆಟ್ ಡ್ರೆಸ್ ಗೈಸ್ ಆ್ಯಕ್ಚುಲಿ, ಹಾಗಾಗಿ ಇದನ್ನು ವೇರ್ ಮಾಡಿದ್ದೀನಿ. ಈ ನಡುವೆ ಅಂತೂ ಬರೀ ಜೀನ್ಸ್ ಟಾಪ್ ಹಾಕೊಂಡು ನನಗೆ ಬೇಜಾರಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಇವತ್ತು ಬೇಡಪ್ಪ ಅಂತ ಸಲ್ವಾರ್ ಹಾಕಿದ್ದೀನಿ ಫಾರ್ ಎ ಚೇಂಜ್. ಚೆನ್ನಾಗಿ ಅನಿಸ್ತಿದೆ. ಬೊಟ್ಟು ಇಟ್ಕೊಂಡಿದ್ದೀನಿ, ಬೊಟ್ಟೆ ಇಡಲ್ಲ, ಇವತ್ತೆಲ್ಲ ಇಟ್ಕೊಂಡು ರೆಡಿ ಆಗಿದ್ದೀನಿ. ನೋಡಿ ಅದಕ್ಕೆ ಬ್ಲಾಗಲ್ಲಿ ಬರ್ತೀರಾ? ಹೌದಲ್ವಾ? ನಂದು ಬರ್ಡೇ ಅಲ್ಲಿ ನಮ್ಮ ಮಮ್ಮಿದು ಬರ್ತಡೇ ಇವತ್ತು, ಅದಕ್ಕೆ ಎಲ್ಲಿ ಬಂದಿದ್ದೀವಿ ನಾವು? ಸಾರಿ, ದೇಸಿ ಮಸಾಲ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ದೀವಿ. ಅಂಕಲ್ ಹತ್ರ ನೋಡು. ಇಷ್ಟ ಆಯ್ತಾ? ಚೆನ್ನಾಗಿತ್ತು. ವೇಟ್ ಮಾಡಿ ತಿಂದಿದ್ದು.